ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ಕರವೇ ಪ್ರತಿಭಟನೆ ನಡೆಸಿದರು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಸರ್ಕಾರದ ಸಾದಾ ಮರಳು ಗಣಿಗಾರಿಕೆ ಮಾಡಲು ಪರವಾನಗಿ ಪಡೆಯದೆ 24 ಗಂಟೆ ಪಟ್ಟಾ ಜಮೀನಿನಲ್ಲಿ ಭೂ ಮಾಲೀಕರು ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತಾ ಇದ್ದು ಹಾಗೂ ಹಿಟಾಚಿ ಜೆಸಿಬಿಗಳನ್ನು ಬಳಸಿಕೊಂಡು ಮರಳು ಸಾಗಾಟ ವಾಹನಗಳು 6 ಚಕ್ರ ಹಾಗೂ 10 ಚಕ್ರ ಲಾರಿಗಳು ಹಾಗೂ ಟಿಪ್ಪರ್ ನಿಗದಿತ ತೂಕಕ್ಕಿಂತ ಹೆಚ್ಚು ತೂಕದ ಮರಳನ್ನು ಸಾಗಿಸ್ತಾ ಇದ್ದಾರೆ. CCTV ಇರಬೇಕು ಅಂತ ಇದೆ, GPS ಇರಬೇಕು ಅಂತ ಇದೆ, ನೆಕ್ಸ್ಟ್ ಏನಿದೆ ಅಂದ್ರೆ ಏರ್ಪಿಚ್ ಇರಬೇಕು ಅಂತ ಇದೆ. ಎಲ್ಲಿದಾವ ಒಂದಾದ್ರೂ ನೀವು ಪರಿಶೀಲನೆ CCTV ಇತ್ತು. ಹುನಗುಂದ ಮತ್ತು ಇಳಕಲ್ ಮಾತ್ರ ತಾಲೂಕಿಂದ ಹೇಳೋದಾದ್ರೆ 35 ರಿಂದ 40 ಲಕ್ಷದವರೆಗೂ ಕಲೆಕ್ಟ್ ಮಾಡಿ. ಓಕೆ ಸರ್, ಪ್ರಕರಣಗಳು ಎಷ್ಟು ದಾಖಲಾಗಿವೆ? ಪ್ರಕರಣಗಳಿಗೆ ಸಂಬಂಧಪಟ್ಟಾಗ ನಾವು 2 ಕಡೆ PCR ದಾಖಲೆ ಮಾಡಿದ್ದೀವಿ. ಗಮನಕ್ಕೆ ತರುವುದಕ್ಕಿಂತ ಪೂರ್ವದಲ್ಲಿ ಎರಡೇ ಕೇಸ್ಗಳು ಹುನಗುಂದ ಇಳಕಲ್ ತಾಲೂಕಿನಲ್ಲಿ ಆಗಿರುವಂತದ್ದು. ನಮ್ಗೆ 2 ಆಪ್ಷನ್ಸ್ ಇರ್ತದೆ. ಒಂದು ಪಟ್ಟಾ ಲ್ಯಾಂಡ್ ಓನರ್ ಆದ್ರೆ ಅವರಿಗೆ ಬೋಜಾ ಕೊಡ್ಸಂತ ವ್ಯವಸ್ಥೆ, ಅದನ್ನು ಸುಮಾರು 9 ರಿಂದ 10 ಪ್ರಕರಣಗಳಿಗೆ ಮಾಡಿದ್ವಿ. ಅದು ಕೋರ್ಟಲ್ಲಿ ದಾಖಲೆ ಮಾಡುವಂಥದ್ದು. ಇನ್ನು ಜಾಸ್ತಿ ಪ್ರಮಾಣ ಇರುವಂಥ ಕೇಸ್ಗಳಿಗೆ ಸಂಬಂಧಪಟ್ಟಾಗ 2ಕ್ಕೆ ನಾವು ಆಲ್ರೆಡಿ ನ್ಯಾಯಾಲಯದಲ್ಲಿ PCR ದಾಖಲೆ ಮಾಡಿದ್ವಿ. ಪೆನಾಲ್ಟಿ ಹಾಕೋದು ಒಂದು, ಬೋಜಾ ಕೊಡ್ಸೋದು ಒಂದು, ತುಂಬ ಸಿವಿಯರ್ ಇರುವಂಥ ಪ್ರಕರಣಗಳಿಗೆ PCR ದಾಖಲೆ ಮಾಡಿದ್ವಿ. 3 ಥರದ ಆಪ್ಷನ್ಸ್ ನಮಗಿದೆ. ಜೊತೆಗೆ ತಹಸೀಲ್ದಾರ್ ಅವ್ರ ಕಡೆಯಿಂದ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಆ ಕನ್ಸರ್ನ್ಡ್ ಪಟ್ಟಾ ಲ್ಯಾಂಡ್ ಓನರ್ಗಳಿಗಾಗಲಿ ಮತ್ತು ಈ ವೆಹಿಕಲ್ಗಳಿಗಾಗಲಿ ದಂಡ ವಿಧಿಸೋದನ್ನ ಅವ್ರ ಕಡೆಯಿಂದ ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟಿಂದನೂ ಕೂಡ ಪೆನಾಲ್ಟಿ ವಿಧಿಸುವಂಥ ಕೆಲಸನೂ ಮಾಡಿದ್ದಾರೆ. ಕಮಿಟಿ ಅಂತ ಹೇಳಿದೆ, ತಾಲೂಕು ಸಾಂಗ್ವಾನಿಟಿ ಸಮಿತಿಯಲ್ಲಿ ಇವಾಗ ಪರವಾನಗಿ ಸಹಿತವಾಗಿ ಇವತ್ತು ಗಣಿ ಮತ್ತು ಭೂ ವಿಜ್ಞಾನದಿಂದ ಪರವಾನಗಿ ಪಡೆದುಕೊಂಡು ಹುನಗುಂದ ಮತ್ತು ಇಳಕಲ್ ತಾಲೂಕುಗಳಲ್ಲಿ ಎಷ್ಟು ಪಾಯಿಂಟ್ಗಳಿದಾವೆ? 16 ಪಾಯಿಂಟ್ಗಳು ಕೂಡ ಯಥಾ ಸ್ಥಳಗಳಲ್ಲಿ ನಡೀತಾವ ಅಥವಾ ಬೇರೆ ಸ್ಥಳಗಳಲ್ಲಿ ನಡೀತಾವೆ? ನೀವು ತಾವು ಗಮನಿಸಿದ್ರ? ಅವುಗಳದ್ದು ಕೂಡ ಸರ್ವೆ ಆಗಿದೆ. ಪ್ರತಿಯೊಂದು ಬ್ಲಾಕ್ಗಳದ್ದು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ, ಪೊಲೀಸ್ ಮತ್ತು ಫಾರೆಸ್ಟ್ 4 ಮತ್ತು ಮೈನ್ಸ್ ಅಂಡ್ 4 ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ ಪ್ರತಿಯೊಂದು ಪಾಯಿಂಟನ್ನು ಕೂಡ ಸರ್ವೆ ಮಾಡಿದೆ. ಸರ್ವೆಯಿಂದಾಗಿ ಏನು ರಿಪೋರ್ಟ್ ಬರ್ತದೆ ಆ ರಿಪೋರ್ಟ್ ಪ್ರಕಾರ ಆ ರಿಪೋರ್ಟ್ ಬೇಸ್ ಅವರಿಗೆ ಪೆನಾಲ್ಟಿ ಹಾಕೋದು ಅಥವಾ ಆ ಪಾಯಿಂಟ್ ಬಂದ್ ಮಾಡೋದು ಅಥವಾ ಆ ಪಾಯಿಂಟ್ಗಳ ಮೇಲೆ ಕೋರ್ಟ್ ಕೇಸ್ ದಾಖಲೆ ಮಾಡೋದು, ಇದನ್ನು ನಾವು ಮಾಡ್ತೀವಿ. ಸರ್, ಇನ್ನೊಂದು ಈ ಕರಡಿ ಒಂದು ಪಾಯಿಂಟ್ ಇದೆ. ಕರಡಿ ಪಾಯಿಂಟ್ ಅಲ್ಲಿ ಹುಸಿಗೆ ಎತ್ತಿಲ್ಲ, ಅದ್ರ ಅಪೋಸಿಷನ್ ಏನಾಗ್ತಾ ಇದೆ ಅಂತ 0 ಪಾಯಿಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹುಸಿಗೆ ಎತ್ತಾರೆ. ಅದಕ್ಕೆ ಏನ್ ಕ್ರಮ ತಗೊಂಡಿದ್ದೀರಾ? ತಮ್ಮ ಮೇಲೆ ನಾನೇ ಹೈಕೋರ್ಟ್ ನಲ್ಲಿ ಫೇಲ್ ಮಾಡ್ತೀನಿ. ಯಾಕಂದ್ರೆ ಒಂದು ವ್ಯವಸ್ಥೆ ನಾವು ಸರಿಯಾಗಿ ಕಟ್ಟಿ ಅದನ್ನ ಹತ್ತಿಕ್ಲಿಕ್ಕೆ ಅಂದ್ರೆ ಅದು ದೊಡ್ಡದಾಗಿ ಬೆಳ್ಕೊಂಡು ಈ ರಾಜ್ಯದಲ್ಲಿ ತಹಶೀಲ್ದಾರ್ನ ಸಹಾಯ ಹೋಗಂತ ಹಾಸನ ಜಿಲ್ಲೆಗೆ ನಿಮ್ಮಂತರಿಗೆ ಸಹಾಯ ಇದ್ರು ನಾವು ಮೇಡಮ್ ಮಾತಾಡಿದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಸಹಿತ ರಕ್ಷಣಾ ಇರುತ್ತೆ. ಮೇಡಮ್ ಅವರನ್ನ ಮಹಿಳಾ ಅಧಿಕಾರಿಯಾಗಿ ಅವ್ರು ಈ ತರ ಮಾಡಿಬಿಟ್ಟಿದ್ರು. ಇವತ್ತು ಹುಲಿ ಆಗ್ಯಾರ ಕಾರಣ ರಕ್ಷಣಾ ಕೆಲಸ ಮಾಡೋರಿಗೆ ರಕ್ಷಣೆಗೆ ಅವಕಾಶ ಕೊಡುತ್ತೆ. ಕರ್ನಾಟಕ ರಕ್ಷಣೆ ಪ್ರತಿ ಗ್ರಾಮದಲ್ಲಿ ಇಡೀ ರಾಜ್ಯದಲ್ಲಿ ಇರ್ತೀವಿ, ಒಳ್ಳೆ ಹೆಸರು ಮಾಡುತ್ತೆ, ಒಳ್ಳೆ ಕೆಲಸ ಮಾಡ್ತಾ ಅಂತೇಳಿ. ಹಾಗಾಗಿ ಬರುವಂತ ದಿನಗಳಲ್ಲಿ ಅವೆಲ್ಲರೂ ಸಹಿತ ಬಹಳ ಜವಾಬ್ದಾರಿಯಿಂದ ನಾವು ಮಾಡ್ತಕ್ಕಂಥ ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕು. ಅಷ್ಟೇ ರೀತಿಯಿಂದ ಅವನ್ನ ಜಾರಿಗೆ ತರಬೇಕು. ಜಾರಿಗೆ ತರದೇ ಇದ್ದರೆ ಪದೇ ಪದೇ ಲಕ್ಷಾಂತರ ಹೋರಾಟ ಮಾಡಲಿಕ್ಕೆ ದಾಖಲ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು.